ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲದಾಗಿ ನಿಮಗೆ ಬರುತ್ತೆ. ಇವತ್ತು ನಾನು 8 ಎಳೆ ದಾರಾನ ತೊಗೊಂಡಿದ್ದೀನಿ, ಒಂದು ತುದಿಯಲ್ಲಿ ಲಾಕ್ನ ಹಾಕಿದ್ದೀನಿ, ಮತ್ತು 10 mm ನೀಡಲ್ನ ತೊಗೊಂಡಿರೋವಂಥದ್ದು. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. 2 ಕಲರ್ನಲ್ಲಿ ತೊಗೊಂಡಿದ್ದೀನಿ ನಾನು. ಫಸ್ಟ್ ಬಂದುಬಿಟ್ಟು ಗೋಲ್ಡನ್ ಕಲರಲ್ಲಿ ಮಾಡುವಂಥದ್ದು. ಈ ರೀತಿ ರಿಂಗ್ ಬೀಡ್ಸ್ನ ತಗೊಳ್ಳಿ ನೀವು. ಸ್ವಲ್ಪ ರೌಂಡ್ ಇರೋದು ತೊಗೊಬೋದು, ಈ ಶೇಪ್ ಕೂಡ ಚೆನ್ನಾಗಿ ಕಾಣುತ್ತೆ. ರಿಂಗ್ ಬೀಡ್ಸ್ನ ತೊಗೊಂಡು ಫಸ್ಟು ಲಾಕ್ನ ಮಾಡಿಕೊಡಿ. ನಾನಿವತ್ತು 8 ಎಳೆ ದಾರ ತೊಗೊಂಡಿದ್ದೀನಿ, ಆವಾಗ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. 6 ಎಳೆ ಬೇಕಾದ್ರೆ ನೀವು ಹಾಕ್ಕೊಂಡ್ರೂ ಅನುಕೂಲ ಆಗುತ್ತೆ. ನೋಡಿ, ಈ ರೀತಿ ಲಾಕನ್ನು ಮಾಡಿಕೊಂಡು ಬೀಡ್ಸ್ಗೆ ಸೆಕ್ಯೂರ್ ಮಾಡಿಕೊಡಿ ಥ್ರೆಡ್ಗಳನ್ನ. ನಾನಿಲ್ಲಿ 2 ಸರಿ ಲಾಕ್ನ ಹಾಕಿ ಟೈಟ್ ಮಾಡ್ಕೊತಾ ಇರೋದು. ಆ ನಂತರ ನೋಡಿ, ಎಕ್ಸ್ಟ್ರಾ ಇರೋಂಥ ಥ್ರೆಡ್ನ ಹಿಂಭಾಗದಲ್ಲಿ ಒತ್ತಿಟ್ಕೊಳ್ಳಿ. ಫ್ರಂಟಿಂದ ನೋಡಿ, ರಿಂಗ್ ಬೀಡ್ಸ್ ಒಳಭಾಗದಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಹೊರಗೆ ತೊಗೊಂಬಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಲಾಕ್ ಈ ರೀತಿ ಮಾಡ್ಕೊಳ್ಳಿ. ಆನಂತರ ಲಾಕ್ ಆದಮೇಲೆ ಒಂದು 2 ಚೈನ್ನ ಹಾಕ್ಕೊಬೇಕು. ನೋಡಿ, ಈ ರೀತಿ ಒಂದು 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ನ ಹಾಕ್ಕೊಂಡು ಆದಮೇಲೆ ಸುಜ್ಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡನ್ನು ತೊಗೊಂಡು ಇಲ್ಲಿ ಡಬಲ್ ಕ್ರೋಶನ್ನು ಮಾಡ್ಕೊತಾ ಹೋಗ್ತಿದ್ದೀನಿ. ವಿಡಿಯೋನಾದರೂ ಫಾಸ್ಟ್ ಅಂತ ಅನಿಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಆಗಿ ನೋಡಿ. ನೋಡಿ, ಈ ಡಿಸೈನ್ ತುಂಬಾ ಈಸಿಯಾಗಿದೆ. ಡಬಲ್ ಕ್ರೋಶ ಮಾಡ್ಕೊತಾ ಹೋಗ್ತಾ ಇದ್ದೀನಿ ನಾನು. ಈ ಡಬಲ್ ಕ್ರೋಶ ಮಾಡಬೇಕಾದ್ರೆ ಲಾಕ್ ಮಾಡಿದ ಎಷ್ಟೊಂತಹ ಥ್ರೆಡ್ಸ್ ಇದೆಯಲ್ಲ, ಆ ಥ್ರೆಡ್ಸ್ನು ಸೇರಿಕೊಂಡು ನಾನಿಲ್ಲಿ ಲಾಕ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ಈ ರೀತಿ ಡಬಲ್ ಕ್ರೋಶ ಹಾಕ್ಕೊತಾ ಹೋಗೋದು. ಒಂದು 4 ರಿಂದ 5 ಸರಿ ಇದೇ ರೀತಿ ನೀವು ಡಬಲ್ ಕ್ರೋಶ ಹಾಕ್ಕೊತಾ ಬನ್ನಿ. ಆವಾಗ ಡಿಸೈನ್ ನೀಟಾಗಿ ಬರುತ್ತೆ. ತುಂಬ ಈಸಿಯಾಗಿದೆ ಈ ಡಿಸೈನು. ಗಮನ ಇಟ್ಟು ನೋಡ್ಕೊಳ್ಳಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿಕೊಂಡಾಗ ನಿಮಗೆ ಆರಾಮಾಗಿ ಡಿಸೈನ್ನ ಮಾಡ್ಕೊತ ಹೋಗ್ಬೋದು. ಡಬಲ್ ಕ್ರೋಶ ಹಾಕೋಕ್ಕೆ ಕಲಿತವರು ತುಂಬ ಈಸಿಯಾಗಿರುತ್ತೆ ಈ ಡಿಸೈನ್ನು. ಆದಷ್ಟು ರಿಂಗ್ ಬೀಡ್ಸ್ ತೊಗೊಬೇಕಾದಾಗ ಸ್ವಲ್ಪ ನೈಸಾಗಿ ಇರೋಂತಹ ರಿಂಗ್ ಬೀಡ್ಸ್ನ ತೊಗೊಳ್ಳಿ. ಈ ಡಿಸೈನ್ ಆಗಿರೋಂಥದ್ರ ಮೇಲೆಲ್ಲ ಈ ಥರ ಅಷ್ಟು ನೀಟಾಗಿ ಹಾಕೋಕ್ಕೆ ಬರೋಲ್ಲ. ಆನಂತರ ನೋಡಿ, ನಾನು ಟರ್ನ್ ಮಾಡಿ ಎಕ್ಸ್ಟ್ರಾ ಇರೋಂತಹ ಈ ಲಾಕ್ ಆದಾಗ ಎಷ್ಟೋ ಥ್ರೆಡ್ಸ್ ಇತ್ತಲ್ವ ಅದನ್ನು ಕಟ್ ಮಾಡ್ಕೊತಿದ್ದೀನಿ ಈಗಲೇ. ಆನಂತರ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋದು. ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡನ್ನು ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೊತಾ ಫುಲ್ ರಿಂಗನ್ನು ಕಂಪ್ಲೀಟ್ ಮಾಡ್ಕೊತಾ ಹೋಗ್ತೀನಿ ನಾನು. ನೋಡಿ, ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಎಂಡಿಂಗ್ನಲ್ಲಿ ನೋಡಿ, ಸ್ಟಾರ್ಟಿಂಗ್ನಲ್ಲಿ ಎಲ್ಲಿ ನಾವು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಒಂದು ಲಾಕ್ನ ಮಾಡ್ಕೊಳ್ಳಿ ನೀವು. ನೋಡಿ, ಈ ರೀತಿ ಲಾಕ್ನ ಮಾಡಿಕೊಂಡು ಆನಂತರ ನೋಡಿ, ನಾನೊಂದು 2 ಇಂಚಷ್ಟು ಲಾಂಗ್ ಮಾಡಿ ಕಟ್ ಮಾಡ್ಕೊತಿದ್ದೀನಿ ಇಲ್ಲಿ ಥ್ರೆಡ್ನ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ರೌಂಡಿಗೆ ನಾನಿಲ್ಲಿ ಕಲರ್ನ ಯೂಸ್ ಮಾಡ್ಕೊತಿದ್ದೀನಿ. ಬೇರೆ ಕಲರು ಅಂದರೆ ಪರ್ಪಲ್, ಸ್ವಲ್ಪ ಬೇರೆ ಕಲರ್. ನೀವು ಅದನ್ನು ಡಬಲ್ ಕಲರ್ ಯೂಸ್ ಮಾಡೋರಿಗೆ ಅನುಕೂಲ ಆಗುತ್ತೆ ಈ ಡಿಸೈನು. ನೋಡಿ, ಈ ರೀತಿ ಡಬಲ್ ಕಲರ್ನಲ್ಲಿ, ಓಕೆನಾ. ಅದು ಕೂಡ 8 ಎಳೆ ದಾರನೇ ತೊಗೊಂಡಿರೋದು. ನೋಡಿ, ಈ ರೀತಿ 2 ಸಮನಾಗಿ ಇಟ್ಕೊಂಡು ನಾನು ಒಂದು ಲಾಕ್ನ ಮಾಡ್ಕೊತೀನಿ. ಸಿಂಗಲ್ ಲಾಕ್ ಸಾಕಾಗುತ್ತೆ, ಟೈಟಾಗಿ ಕೂರುತ್ತದು. ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಆದಷ್ಟು ಹತ್ತಿರ ಬರೋಂಗೆ ಲಾಕ್ ಮಾಡಿ, ಈ ಥರ ಹತ್ತಿರ ಬರಬೇಕು. ನಂತರ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು. ನೋಡಿ, ಈ ರೀತಿ ಫ್ರಂಟಿಂದ ಹೀಗೆ ಕಾಣುತ್ತೆ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೀವು ನೀಡಲ್ನ ನೋಡಿ, ಈ ರೀತಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಅಲ್ಲಿ ಬಂದು ನೀಡಲ್ನ ತೊಗೊಂಡು ಒಂದು ಲಾಕನ್ನು ಮಾಡ್ಕೊಬೇಕು. ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆನಂತರ ನೋಡಿ, ಲಾಕ್ ಮಾಡಿದ್ದು ಇದೆಯಲ್ಲ ಅದು ಹಿಂದ್ಗಡೆ ಬಂದಿದೆ. ನಂತರ ಅದನ್ನು ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡಿಕೊಂಡ್ರೆ ನೀಟಾಗಿ ಕಾಣುತ್ತೆ. ಈಗ ನೋಡಿ, ನಾನು 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕಿದ್ಮೇಲೆ ಒಂದು ಬೀಡ್ಸ್ನ ಇಲ್ಲಿ ಇನ್ಸರ್ಟ್ ಮಾಡ್ಕೊತೀನಿ. ನಾನು ತೊಗೊಂಡಿರೋ ಬೀಡ್ ಬಂದುಬಿಟ್ಟು 3 mm. ಜಾಸ್ತಿ ಡಿಸೈನಲ್ಲಿ 3 mm ಬೀಡ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೋಡಿ, ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿಂದ ಬಂದಿರ್ತೀವಲ್ವ ಅದೇ ಪಾಯಿಂಟಿಗೆ ಬಂದು ನಾನಿಲ್ಲಿ ಡಬಲ್ ಕ್ರೋಶನ ಹಾಕ್ಕೊತಿದ್ದೀನಿ.
ಎಸ್ ನೋಡಿ, ಇಲ್ಲಿ ಡಬಲ್ ಕ್ರೋಶ ಹಾಕ್ಕೊಬೇಕು. ಡಬಲ್ ಕ್ರೋಶ ಆದಮೇಲೆ ನಾನು ಒಂದು 4 ಚೈನ್ನ ಹಾಕ್ಕೊತಿದ್ದೀನಿ. ನೋಡಿ, ಒಂದು 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಆದಮೇಲೆ ನೋಡಿ, ಡಬಲ್ ಕ್ರೋಶ ಹಾಕಿರ್ತೀವಲ್ಲ, ಆ ಕಂಬದ ಹಿಂಭಾಗದಲ್ಲಿರುವಂತಹ ಪಾಯಿಂಟ್ನಲ್ಲಿ ಬಂದು ಥ್ರೆಡ್ನ ಎಳೆದು ಲಾಕ್ ಮಾಡ್ಕೊತಿದ್ದೀನಿ. ಆವಾಗ ಡಿಸೈನು ನೀಟಾಗಿ ಕಾಣುತ್ತೆ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಫಸ್ಟು ಒಂದು ಬೀಡ್ಸ್ನ ಹಾಕ್ಕೊಬೇಕು. ಒಂದು 3 mm ಬೀಡ್ಸ್ನ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿಕೊಂಡು ಆನಂತರ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, ಈಗ ಸೆಕೆಂಡ್ ಟೈಮ್ನಲ್ಲಿ ಒಂದು ಚೈನ್ನ ಬಿಟ್ಟು ಸೆಕೆಂಡ್ ಚೈನ್ ಗ್ಯಾಪ್ ಇರುತ್ತೆ. ಡಬಲ್ ಕ್ರೋಶ ಕಂಬ ಹಾಕಿದ್ದೀವಲ್ಲ ಫಸ್ಟ್ ಇದು ಲೈನಲ್ಲಿ, ಅಲ್ಲಿ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಿಗೆ ಬಂದುಬಿಟ್ಟು ತೊಗೊಬೇಕಾಗತ್ತೆ. ಈ ರೀತಿ, ಓಕೆನಾ? ನೋಡಿ, ಈ ರೀತಿ ಡಬಲ್ ಕ್ರೋಶನ ಹಾಕ್ಕೊಳ್ಳೋದು. ಈಗ ಫುಲ್ಲು ಡಿಸೈನ್ ಕಂಪ್ಲೀಟ್ ಆಗೋ ತನಕ ಹಾಗೆ ಮಾಡಬೇಕು. ಒಂದು ಚೈನ್ ಗ್ಯಾಪು, ಒಂದು ಚೈನ್ ಬಿಟ್ಟು ಡಬಲ್ ಕ್ರೋಶ ಹಾಕ್ಕೊಂಡು, ಡಬಲ್ ಕ್ರೋಶ ಆದಮೇಲೆ 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ನ ಹಾಕ್ಕೊಂಡ್ಮೇಲೆ ಮತ್ತೆ ಡಬಲ್ ಕ್ರೋಶ ಕಂಬದ ಹಿಂಭಾಗದಲ್ಲಿರುವಂತಹ ಜಾಗದಿಂದ ಥ್ರೆಡ್ನ ಪಾಸ್ ಮಾಡಿ ಲಾಕ್ ಮಾಡ್ಕೊಬೇಕು. ನೋಡಿ, ಈ ರೀತಿ, ಓಕೆನಾ? ಈ ಹಿಂಭಾಗದಲ್ಲಿರೋ ಥ್ರೆಡ್ ಸ್ವಲ್ಪ ಲಾಂಗ್ ಇದೆ, ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ. ಸ್ವಲ್ಪ ಇದ್ರೆ ಸಾಕು. ನಂತರ ಅದನ್ನೇ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಎಲ್ಲೂ ಕೂಡ ಗ್ಯಾಪ್ ಇಡೋದಿಲ್ಲ. ನೋಡಿ, ಈ ರೀತಿ ಕಂಟಿನ್ಯೂ ಮಾಡಿದ್ದೀನಿ. ಒಂದು ಅರ್ಧ ಭಾಗ ತನಕ ಹಾಕಿದ್ದೀನಿ. ಒಂದು 40% ತನಕ ನಾನು ಇದೇ ರೀತಿ ಡಿಸೈನ್ನ ಮಾಡ್ಕೊಂಡು ಹೋಗಿ ಎಂಡಿಂಗ್ನಲ್ಲೇ 2 ಚೈನ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊತಿದ್ದೀನಿ ನಾನು. ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು. ಆ ನಂತರ ನೋಡಿ, ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಪ್ಲೈ ಮಾಡಿಕೊಂಡ್ರೆ ಫಿನಿಶಿಂಗ್ ಬಂದುಬಿಟ್ಟು ನೀಟಾಗಿ ಕಾಣುತ್ತೆ. ಎಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಬೇಕಾದರೆ ಫುಲ್ ಸರ್ಕಲ್ ಕೂಡ ಇದೇ ರೀತಿ ಮಾಡ್ಕೊಬೋದು. ನಾನು ಇಲ್ಲೇ ಆಫ್ ಮಾತ್ರ ಮಾಡಿದ್ದೀನಿ. ಇಷ್ಟೇ ಸಾಕು ಈ ಡಿಸೈನಿಗೆ, ಸಿಂಪಲಾಗಿ ಚೆನ್ನಾಗಿ ಕಾಣುತ್ತೆ ಅಂಥೇಳಿ. ನಂತರ ನೋಡಿ, ಈ ಮಧ್ಯ ಸರ್ಕಲಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕ್ತಿದ್ದೀನಿ ನಾನು. ಇದ್ರ ಮೇಲೆ ಒಂದು ಲಕ್ಷ್ಮಿ ಕಾಯಿನ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಲುಕ್ ವೈಸ್ ಅವಾಗ ನೀಟಾಗಿ ಕಾಣುತ್ತೆ. ಗ್ಯಾಪ್ ಕೂಡ ಕವರ್ ಆಗುತ್ತೆ, ನೋಡೋಕ್ಕೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂಥೇಳಿ. ಎಸ್, ನೋಡಿ, ಈ ರೀತಿ ಅಟ್ಯಾಚ್ ಮಾಡ್ಕೊಬೇಕು. ಈ ಡಿಸೈನ್ಗೆ ಇಷ್ಟು ಮಾಡಿಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ಸ್ಯಾರಿಗಳಿಗೆ ಅಟ್ಯಾಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲಿ ಅಟ್ಯಾಚ್ ಮಾಡಿಲ್ಲ. ಇದೇ ರೀತಿ ನೀವೊಂದು 2 ಇಂಚು ಗ್ಯಾಪ್ನಲ್ಲಿ ಬರೋ ಹಾಗೆ ನೋಡಿಕೊಂಡು ಒಂದೊಂದು ಇದರದ್ದು ಕ್ರೋಶೆ ಡಿಸೈನ್ನ ಅಟ್ಯಾಚ್ ಮಾಡ್ತಾ ಬಂದರೆ ಸೀರೆಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ನೋಡಿ, ಎಷ್ಟು ಸಿಂಪಲ್ ಆಗಿದೆ. ಹೆಚ್ಚಿಗೆ ಏನು ಟೈಮ್ ತೊಗೊಳೋದಿಲ್ಲ, ಆರಾಮಾಗಿ ಮಾಡ್ಬೋದು. 2 ಸ್ಟೆಪ್ನಲ್ಲಿ ಇರುವಂತಹ ಡಿಸೈನು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.